ಪಕ್ಷತ ನನ್ನ ರಿಜಿಸ್ಟರ್ ನಂಬರ್ 227. ಅಖಂಡ ಮಂಡಲಾಕಾರಂ ವ್ಯಾಪ್ತಯೇನ ಚರಾಚರಂ ತತ್ವದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಸಂಪೂರ್ಣ ಜೀವಕೋಟಿಗಳನ್ನು ಆವರಿಸಿರುವ ಭಗವಂತನ ಸ್ಥಾನವನ್ನ ತೋರಿಸಿಕೊಟ್ಟ ಶ್ರೀ ಗುರುವಿಗೆ ನನ್ನ ಪ್ರಪ್ರಥಮ ನಮಸ್ಕಾರಗಳು. ರೋಗಿ ಬಯಸಿದ್ದು ಹಾಲನ್ನ, ವೈದ್ಯ ಹೇಳಿದ್ದು ಹಾಲನ್ನ ಎಂಬ ಮಾತಿನಂತೆ ಈ ಪ್ರಚಲಿತ ವಿದ್ಯಮಾನಕ್ಕೆ ಸರಿಯಾಗಿ ಈ ಭಾಷಣ ಸ್ಪರ್ಧೆಗೆ ಒಂದು ವಿಷಯವನ್ನು ಆಯ್ದುಕೊಂಡಿದ್ದೀರಿ. ಅದುವೇ ಕೊರೋನಾ ವೈರಸ್ ಸಮುದಾಯಕ್ಕೆ ಕಲಿಸಿದಂತ ಪಾಠ. ಮಾನವ ಹಕ್ಕಿಯಂತೆ ಆಗಸದಲ್ಲಿ ಹಾರಬಲ್ಲ, ಅದೆಷ್ಟೋ ದೂರದಲ್ಲಿರುವ ಮಂಗಳನ ಅಂಗಳಕ್ಕೆ ತನ್ನ ನೌಕೆಯನ್ನು ಕಳಿಸಿ ಅಲ್ಲಿನ ಆಗು ಹೋಗುಗಳನ್ನ ಪತ್ತೆ ಹಚ್ಚಬಲ್ಲ. ಇಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನಗಳು ಮುಂದುವರೆದಿದ್ದರೂ ಕೂಡ ಮಾನವನಿಗೆ ಕೊರೋನಾ ವೈರಸ್ಗೆ ಒಂದು ಯಶಸ್ವಿಯಾದ ಔಷಧಿಯನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಎಂದರೆ ಅದು ಒಂದು ದುಃಖಕರವಾದಂತ ಸಂಗತಿಯೇ ಸರಿ. ಮಂಗಳನ ಅಂಗಳಕ್ಕೆ ಕಾಲಿಟ್ಟ ಮಾನವನಿಗೆ ಇಂದು ಮನೆಯ ಅಂಗಳಕ್ಕೂ ಕಾಲಿಡಲಾಗದ ಪರಿಸ್ಥಿತಿ ಎದುರಾಗಿದೆ ಎಂದರೆ ಎಂತ ವಿಪರ್ಯಾಸ ಸ್ನೇಹಿತರೆ. 2020ರಲ್ಲಿ ಕಾಣಿಸಿಕೊಂಡ ಚೀನಾ ಮೂಲದಿಂದ ಒಕ್ಕರಿಸಿಕೊಂಡ ಕೊರೋನಾ ವೈರಸ್ ಎನ್ನುವಂತ ಒಂದು ವೈರಸ್ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಇದು ಆರ್ಥಿಕತೆಯ ದೃಷ್ಟಿಯಲ್ಲಿಯೂ ಕೂಡ ಬಲವಾದ ಏಟನ್ನ ಮಾನವನ ಮೇಲೆ ಬಿದ್ದಿದೆ. ಭಯಂಕರ ಯುದ್ಧಗಳಿಗಿಂತಲೂ ಕೂಡ ಭೀಕರವಾದ ಆರ್ಥಿಕತೆಯನ್ನ ಇದು ಸೃಷ್ಟಿಸಿದೆ. ಆರ್ಥಿಕತೆಯ ಲೆಕ್ಕ ಒಂದು ಕಡೆ ಇರಲಿ, ಇದು ಮನುಷ್ಯನ ಮಾನಸಿಕತೆಯ ಮೇಲೆ ದೃಶ್ಯಾತೀತ ಸ್ಪರ್ಶಾತೀತವಾದಂತ ಪರಿಣಾಮವನ್ನೇ ಉಂಟು ಮಾಡಿದೆ. ಈ ಕೊರೋನಾ ವೈರಸ್ ನಿಂದಾಗಿ ಬಡ ಮತ್ತು ಮಧ್ಯಮ ವರ್ಗದವರ ಪಾಲಂತೂ ತುಂಬಾ ದುಸ್ತರವಾದ ಸ್ಥಿತಿಯಾಗಿದೆ. ದೇಶದ ಬೆನ್ನೆಲುಬು ಎಂಬ ಅಭಿಧಾನಕ್ಕೆ ಪಾತ್ರನಾಗಿದ್ದ ಅಂತ ರೈತನ ಪಾಡಂತೂ ಹೇಳತೀರದು. ವರ್ಷಗಟ್ಟಲೆ ಬೆವರು ಸುರಿಸಿ ನೀರು ಹಾಕಿ ಬೆಳೆದಂತ ಬೆಳೆಗಳೆಲ್ಲ ಕಣ್ಣ ಎದುರೇ ಹಾಳಾಗುತ್ತಿದೆ. ಲಾಭದ ನಿರೀಕ್ಷೆ ಒಂದೆಡೆ ಇರಲಿ, ನಷ್ಟದ ಬಾಬ್ತು ಹೆಚ್ಚಾಗದಿರಲಿ ಎಂಬಂತ ದುಃಖದ ಕಣ್ಣೀರು ಪ್ರತಿಯೊಬ್ಬ ರೈತನಲ್ಲೂ ಕಾಡುತ್ತಿದೆ ಸ್ನೇಹಿತರೆ. ಇಂದು ದುಡಿಯುವ ಕೈಗಳಿಗೆ ಉದ್ಯೋಗವಿಲ್ಲದೆ ಮನೆಯಲ್ಲಿ ಕೂತುಕೊಂಡು ಜೀವನ ಸಾಗಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾವುದೇ ಒಂದು ವಿಷಯದ ಬಗ್ಗೆ ಭಯವು ನಿರ್ಮಾಣಗೊಳ್ಳಬೇಕೆಂದರೆ ಅದು ತಮ್ಮ ನೆಮ್ಮದಿಯನ್ನೇ ಹಾಳು ಮಾಡುತ್ತದೆ. ಇಡೀ ದೇಶವೇ 2-3 ತಿಂಗಳಿನಿಂದ ನೆಮ್ಮದಿಯ ವಾತಾವರಣವನ್ನೇ ಕಳೆದುಕೊಂಡಿದೆ. ದೇಶ ಎನ್ನುವುದರ ಬದಲಾಗಿ ಪ್ರಪಂಚವೆನ್ನುವ ಶಬ್ದವನ್ನು ವ್ಯಾಖ್ಯಾನಿಸಿದರೂ ಕೂಡ ಅದು ವಾಕ್ಯಾರ್ಥ ತಪ್ಪಾಗಲಾರದು ಸ್ನೇಹಿತರೆ. ಶ್ರೀಮಂತಿಕೆಯ ಆಚೆಯೂ ಕೂಡ ಮನುಷ್ಯನನ್ನು ನಿಯಂತ್ರಿಸಬಲ್ಲ ಅಗೋಚರ ಶಕ್ತಿಗಳು ಪ್ರಕೃತಿಯಿಂದ ಎದ್ದು ಬರುತ್ತವೆ ಎಂದರೆ ಅದಕ್ಕೆ ಕೊರೋನಾ ವೈರಸ್ ಕೂಡ ಒಂದು ಉತ್ತಮವಾದಂತ ಉದಾಹರಣೆ ಎಂದು ಎಲ್ಲ ಕಡೆಯೂ ಕೂಡ ಕೇಳಿ ಬರುತ್ತಿದೆ. ಕೊರೋನಾ ಎನ್ನುವುದು ನಮ್ಮನ್ನು ಬಿಟ್ಟು ಹೋಗದ ಒಂದು ಬಂಧವಾಗಿದೆ. ಕೊರೋನಾ ಎನ್ನುವುದು ಇಡೀ ಜಗತ್ತಿಗೆ ತನ್ನ ಕಬಂಧ ಭಾವವನ್ನು ದಿನೇ ದಿನೇ ವಿಸ್ತರಿಸುತ್ತಾ ಇದೆ. ಅದು ಯಾವುದೇ ಕಾರಣಕ್ಕೂ ಕಡಿಮೆ ಆಗುತ್ತಿಲ್ಲ. ದಿನೇ ದಿನೇ ಅದರ ಮಟ್ಟ ಏರುತ್ತಲೇ ಇದೆ. ಏನೇ ಇರಲಿ ಸ್ನೇಹಿತರೆ, ಬನ್ನಿ ಒಂದು ಸುಂದರ ಸಮಾಜ ನಿರ್ಮಾಣದಲ್ಲಿ ಕೈ ಜೋಡಿಸೋಣ. ಅದು ನಮ್ಮಿಂದಲೇ ಪ್ರಾರಂಭವಾಗಿ ಇತರರಿಗೆ ಹಂಚಿಕೆಯಾಗಲಿ ಎಂದು ಹೇಳುತ್ತಾ